ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಈಸಿಯಾಗಿ ಸಿಂಪಲ್ಲಾಗಿ ಒಂದು ಗಣಪತಿ ಫೆಸ್ಟಿವಲ್ ಬರ್ತಾ ಇದೆ ಅಲ್ವಾ, ಲಾಡುಗಳನ್ನ ಮಾಡ್ಕೋಬೇಕಲ್ವಾ. ಇವತ್ತು ಸಿಂಪಲ್ಲಾಗಿ ಡ್ರೈ ಫ್ರೂಟ್ಸ್ ಲಾಡುನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಯಾವುದೇ ರೀತಿಯಾದಂತಹ ಸಕ್ಕರೆ ಬೆಲ್ಲ ಏನೂ ಯೂಸ್ ಮಾಡೋದು ಬೇಡ. ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಡ್ರೈ ಫ್ರೂಟ್ಸ್ಗಳನ್ನ ಮಾತ್ರ ಯೂಸ್ ಮಾಡಿಕೊಂಡ್ರೆ ಸಾಕು. ಮತ್ತು ಗಣಪತಿ ಹಬ್ಬಕ್ಕೆ ತುಂಬ 9 ಥರ ಲಡ್ಡು ಎಲ್ಲ ಮಾಡಿಬಿಟ್ಟಿರ್ತಾರೆ ಅಲ್ವಾ ಕೆಲವರು. ಅಂಥವರು ಈ ಥರ ಒಂದು ಲಡ್ಡುನೂ ಸಹ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಈಗ ರವೆ ಉಂಡೆ ಮಾಮೂಲಿ ಲಡ್ಡು ಬರುತ್ತಲ್ವ ಅದು, ಅದ್ರ ಜೊತೆಗೆ ಈ ಥರನೂ ಡ್ರೈ ಫ್ರೂಟ್ಸ್ ಲಾಡುನ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಬನ್ನಿ, ನಾನಿಲ್ಲಿ ಫಸ್ಟು ಒಂದು ದೊಡ್ಡ ಬೌಲಷ್ಟು ಹಸಿ ಖರ್ಜೂರವನ್ನು ತೊಗೊಂಡಿದ್ದೀನಿ. ಹಸಿ ಖರ್ಜೂರದಲ್ಲಿ ಸೀಡ್ಲೆಸ್ ಖರ್ಜೂರನ ತೊಗೊಳ್ಳಿ, ಅವಾಗ ನಮಗೆ ಬೀಜ ತೆಗೆಯೋದು ಇರಲ್ಲ ಅಲ್ವಾ. ಇಲ್ಲಾಂದರೆ ಸೀಡ್ಸ್ ಇದ್ದರೂ ಅಷ್ಟೇ ನಾವು ಅದು ಬೀಜನ ತೆಕ್ಕೋಬೇಕಾಗುತ್ತೆ ಅಷ್ಟೇ. ನಂತರ ಒಂದು ಬೌಲಷ್ಟು ಬಾದಾಮಿಯನ್ನು ತೊಗೊಂಡಿದ್ದೀನಿ, ಒಂದು ಬೌಲಷ್ಟು ಗೋಡಂಬಿಯನ್ನು ತೊಗೊಂಡಿದ್ದೀನಿ, ಒಂದು ಚಿಕ್ಕ ಬೌಲಷ್ಟು ಕಲ್ಲಂಗಡಿ ಹಣ್ಣಿನ ಬೀಜ, ಮತ್ತು ಒಂದು ಸ್ವಲ್ಪ ಒಣ ದ್ರಾಕ್ಷಿ ಒಂದು ಬೌಲಷ್ಟು, ಮತ್ತು ಒಂದು 5 ರಿಂದ 6 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಯಾವುದೇ ರೀತಿಯಾದಂತಹ ಬೆಲ್ಲ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ನೋಡಿ, ಅದರಿಂದ ಖರ್ಜೂರವನ್ನೇ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಯಾರು ಒಂದು ಸ್ವಲ್ಪ ಸ್ವೀಟ್ನೆಸ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಬೇಕು ಅಂತಾರೆ, ಒಂದು ಸ್ವಲ್ಪ ಖರ್ಜೂರನ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ ಅಷ್ಟೇ, ಅವಾಗ ಸ್ವೀಟ್ ಅಂಶ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ಈಗ ನಾನು ತೊಗೊಂಡಿರೋದು ಪರ್ಫೆಕ್ಟಾಗಿ ಬರುತ್ತೆ, ಸ್ವೀಟು ಇರುತ್ತೆ, ಸಪ್ಪೆನೂ ಅನ್ಸಲ್ಲ, ಏನೂ ಇಲ್ಲ, ಆ ಥರ ಬರುತ್ತೆ. ಅದರಿಂದ ಒಂದು ಸ್ವಲ್ಪ ಖರ್ಜೂರವನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಅಷ್ಟೇ. ಆದರೆ ನಾವೇನು ಡ್ರೈ ನಟ್ಸ್ಗಳನ್ನ ತೊಗೋತೀವಿ ಅದರಿಗಿಂತ ಖರ್ಜೂರ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೋಬೇಕು, ಅವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಇದೇ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಪಿಸ್ತಾ ಇದ್ದರೆ ಪಿಸ್ತಾನೂ ಸಹ ಯೂಸ್ ಮಾಡ್ಕೊಳ್ಳಿ, ಮತ್ತು ವಾಲ್ನಟ್ ಇದ್ದರೆ ವಾಲ್ನಟ್ ಸಹ ಹಾಕೊಬೋದು. ಯಾವುದೇ ಒಂದು ಸೋರೆಕಾಯಿ ಬೀಜ ಬರುತ್ತೆ ನೋಡಿ, ಅದನ್ನು ಸಹ ಹಾಕೊಬೋದು. ಮತ್ತು ನಾನಿಲ್ಲಿ ಬಿಳಿ ಎಳ್ಳು ಇರಲಿಲ್ಲ ಇವತ್ತು ಮನೆಯಲ್ಲಿ, ಬಿಳಿ ಎಳ್ಳು ಹಾಕಿದ್ರೂ ತುಂಬ ಚೆನ್ನಾಗಾಗುತ್ತೆ. ಮತ್ತು ಒಂದು ಬೌಲಷ್ಟು ಒಣ ಕೊಬ್ಬರಿ ಬರುತ್ತೆ ನೋಡಿ, ಅದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗುತ್ತೆ. ಮತ್ತು ನಾನು ಒಣ ಕೊಬ್ಬರಿಲಿ ಮೋದಕ ಬೇರೆ ಮಾಡಬೇಕಲ್ವಾ, ಅದರಿಂದ ಅದನ್ನು ಯೂಸ್ ಮಾಡಲಿಲ್ಲ, ಎಲ್ಲ ಸೇಮ್ ಟೇಸ್ಟ್ ಆಗಿಬಿಡುತ್ತೆ, ಕೊಬ್ಬರಿ ಟೇಸ್ಟೇ ಆಗಿಬಿಡುತ್ತೆ ಅಂತ. ಮತ್ತು ನಾನಿಲ್ಲಿ ಚಿಕ್ಕ ಬೌಲಷ್ಟು ಗಸಗಸೆಯನ್ನು ಸಹ ಯೂಸ್ ಮಾಡಿದ್ದೀನಿ. ಇಲ್ಲಿ ಗಸಗಸೆಯನ್ನು ಫಸ್ಟು ತುಪ್ಪ ಹಾಕದೆ ಒಂದು ಬಾಣಲಿಗೆ ಹಾಕ್ಬಿಟ್ಟು ಹಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಗಸಗಸೆಯನ್ನು ತುಪ್ಪ ಹಾಕ್ಬಿಟ್ಟು ಉರಿಯೋದೇನು ಬೇಡ. ಇನ್ನು ಬಾಕಿ ಎಲ್ಲ ಡ್ರೈ ನಟ್ಸ್ಗಳನ್ನೂ ತುಪ್ಪ ಹಾಕ್ಬಿಟ್ಟು ಹುರ್ಕೊಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಹಾಗೇನೂ ಹುರ್ಕೊಬೋದು, ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಗಸಗಸೆಯನ್ನು ಒಂದು ಸ್ವಲ್ಪ ಅದು ಸಿಡಿಯುತ್ತೆ ನೋಡಿ, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ಒಂದು ಬಾಣಲಿಗೆ 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಬಾದಾಮಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಬಾದಾಮಿನ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ, ಬೇಗ ಫ್ರೈ ಆಗುತ್ತೆ ಅಂತ ಕಟ್ ಮಾಡಿಕೊಂಡೆ ಅಷ್ಟೇ, ಇಲ್ಲಾಂದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಫ್ರೈ ಮಾಡ್ಕೊಳ್ಳುವಾಗ. ಈಗಲೂ ಅಷ್ಟೇ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕ್ರಂಚಿನೆಸ್ ಇರುತ್ತೆ ತಿನ್ನುವಾಗ. ನಾವೇನಾದರೂ ಹಾಗೆ ಲೈಟಾಗಿ ಫ್ರೈ ಮಾಡಾಕ್ಬಿಟ್ರೆ ಬಾದಾಮಿ ರಫ್ ಆಗಿರುತ್ತೆ, ತಿನ್ನುವಾಗ ತುಂಬ ಗಟ್ಟಿ ಗಟ್ಟಿ ಅನಿಸ್ಬಿಡುತ್ತೆ, ಚೆಂದ ಅನಿಸಲ್ಲ. ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಉರಿಯಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ಸಹ ನಾನು ಇದೇ ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಎಲ್ಲ ಡ್ರೈ ನಟ್ಸ್ಗಳನ್ನೂ ಒಂದೇ ಬೌಲ್ಗೆ ಹಾಕ್ಕೊಳ್ತಾ ಹೋಗಬೇಕು ನೋಡಿ. ಈಗ ಬಾದಾಮಿ ಹಾಕ್ಬಿಟ್ಟು ತುಪ್ಪ ಅಲ್ಲೊಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಏನು ತೊಂದರೆ ಇಲ್ಲ. ಬಾದಾಮಿ ಸಿಪ್ಪೆ ಏನಿದೆ ಅದೊಂದು ಸ್ವಲ್ಪ ಬಣ್ಣ ಬಿಟ್ಟಾಗಿ ತುಪ್ಪ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಅದಕ್ಕೆ ನಾನು ಕಲ್ಲಂಗಡಿ ಹಣ್ಣಿನ ಬೀಜವನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಕಲ್ಲಂಗಡಿ ಹಣ್ಣಿನ ಬೀಜನೂ ಅಷ್ಟೇ ಫ್ರೈ ಮಾಡುವಾಗ ಒಂದು ಸ್ವಲ್ಪ ಸಿಡಿಯುತ್ತೆ, ನೋಡಿಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಅದು ಅಷ್ಟೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಅದನ್ನು ಸಹ ಫ್ರೈ ಮಾಡಿಕೊಂಡು, ಏಕೆಂದರೆ ಮತ್ತೆ ನಾವು ಬೇಯಿಸ್ಲಿಕ್ಕೆ ಹೋಗಲ್ಲ ಅಲ್ವಾ, ಅದರಿಂದ ಫ್ರೈ ಮಾಡ್ಕೊಳ್ಳುವಾಗಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಒಂದು ಬೌಲ್ಗೆ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನಂತರ ನಾವು ಯಾವುದೇ ಡ್ರೈ ಫ್ರೂಟ್ಸ್ ತೊಗೊಳ್ಬೋದು, ಅದೇ ತೊಗೊಬೇಕು ಅಂತ ಇಲ್ಲ, ಕಡಲೆ ಬೀಜನೂ ಸಹ ಸೇರಿಸ್ಕೊಬೋದು, ಅದು ಸಹ ತುಂಬ ಚೆನ್ನಾಗಾಗುತ್ತೆ ಇದ್ರ ಜೊತೆಗೆ. ನಂತರ ನಾನಿಲ್ಲಿ ಒಂದು ಬೌಲಷ್ಟು ಗೋಡಂಬಿಯನ್ನು ಸಹ ತುಪ್ಪ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿದ್ದೀನಿ ಅಷ್ಟೇ, ತುಪ್ಪ ಹಾಕ್ಬಿಟ್ಟು ಅದನ್ನು ಸಹ ಫ್ರೈ ಮಾಡ್ಕೋತಾ ಇದ್ದೀನಿ. ತುಪ್ಪ ಹಾಕಿದರೆ ಹೆಲ್ತಿಗೆ ಒಳ್ಳೆಯದು, ಮತ್ತು ನಾವೇ ತಿನ್ನೋದಲ್ವಾ, ಮನೆಯವರೇ ತಿನ್ನೋದಲ್ವಾ, ಅದರಿಂದ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗೂ ಬರುತ್ತೆ, ಟೇಸ್ಟಿನೂ ಚೆನ್ನಾಗಿರುತ್ತೆ. ನಂತರ ಮತ್ತೆ ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಣ ದ್ರಾಕ್ಷಿನೂ ಹಾಕ್ಬಿಟ್ಟು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಎರಡನ್ನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ನಾವು ಏನಲ್ಲಿ ಬೌಲ್ಗೆ ಡ್ರೈ ನಟ್ಸ್ಗಳನ್ನ ಫ್ರೈ ಮಾಡಿ ಹಾಕ್ಕೊಂಡಿದ್ದೀವಿ ಅದಕ್ಕೆ ಅದನ್ನು ಸಹ ಹಾಕ್ಕೊಳ್ಬೇಕು. ನಾನಿಷ್ಟೇ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದು, ಬೇರೆ ಡ್ರೈ ಫ್ರೂಟ್ಸ್ ಏನು ಬರುತ್ತೆ ಅದನ್ನು ಇದೇ ಥರ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು ಅಷ್ಟೇ.
ಈಗ ಕೊನೆಯಲ್ಲಿ ನಾನು 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಹಸಿ ಖರ್ಜೂರ ತೊಗೊಂಡಿದ್ದೆ ನೋಡಿ. ನಾನು ಸೀಡ್ಲೆಸ್ ತೊಗೊಂಡಿದ್ದೀನಿ. ಸೀಡ್ಲೆಸ್ ತೊಗೊಂಡ್ರೆ ನಮಗೆ ಕೆಲಸ ಈಸಿ ಆಗುತ್ತೆ ಅಂತ ಅಷ್ಟೇ. ನಾವು ಮತ್ತೆ ಅದನ್ನೆಲ್ಲ ಬಿಡಿಸೋ ಹಂಗಿಲ್ಲ ಅಲ್ವಾ. ಬೀಜ ಅದೇ ಒಂದು ಟೈಮ್ ತೊಗೊಂಡ್ಬಿಡುತ್ತೆ, ಅದೇ ಒಂದು 1/4 ಗಂಟೆ ಟೈಮ್ ತೊಗೊಂಡ್ಬಿಡುತ್ತೆ. ಸೀಡ್ಲೆಸ್ ಈಗ ಪ್ಯಾಕಲ್ಲಿ ಸಿಕ್ಬಿಡುತ್ತೆ ನೋಡಿ, ಅದನ್ನೇ ತೊಗೊಂಡ್ರೆ ಆಯಿತು ಅಷ್ಟೇ. ಅದನ್ನು ಅಷ್ಟೇ ಒಂದು ದೊಡ್ಡ ಬೌಲಷ್ಟು ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಕಡಿಮೆ ಉರಿನಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮತ್ತು ಅದು ಒಂದು ಸ್ವಲ್ಪ ಬೇಗ ಒತ್ತಿಬಿಡುತ್ತೆ ಅದು ಬಾಣಲಿಗೆ. ಅದರಿಂದ ಕಡಿಮೆ ಉರಿಯಲ್ಲಿಯೇ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು. ಈಗ ಅದನ್ನು ತಣ್ಣಗಾಗಲಿಕ್ಕೆ ಅಲ್ಲೇ ಬಿಟ್ಟಿದ್ದೀನಿ ನಾನು ಬಾಣಲಿಯಲ್ಲಿ. ಈಗ ನಾವೀಗ ಫಸ್ಟ್ ಫ್ರೈ ಮಾಡ್ಕೊಂಡಿದ್ವು ನೋಡಿ ಡ್ರೈ ನಟ್ಸ್, ಅದನ್ನು ಮಿಕ್ಸಿ ಜಾರ್ಗೆ ಒಂದು 5-6 ಏಲಕ್ಕಿ ಹಾಕೋತಾ ಇದ್ದೀನಿ. ಏಲಕ್ಕಿ ಬೇಕಿದ್ರೆ ಸಿಪ್ಪೆ ಸುಲಿದ್ಬಿಟ್ಟು ಸಹ ಹಾಕೊಳ್ಳಿ, ಏಕೆಂದರೆ ಸಿಪ್ಪೆ ಡ್ರೈ ಫ್ರೂಟ್ಸಲ್ಲಿ ಹಾಗೆ ಸಿಗುತ್ತೆ. ಈಗ ಅಂಗಡಿಯಲ್ಲೆಲ್ಲ ಸಿಗುತ್ತೆ ನೋಡಿ, ಅವ್ರು ಹಾಗೆ ಹಾಕಿರ್ತಾರೆ, ಹಾಗೆ ಕಾಣುತ್ತೆ, ನೀವು ನೋಡಿರ್ಬೋದು. ಏಲಕ್ಕಿ ಹಾಕಿದ ಮೇಲೆ ನಂತರ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ತುಂಬ ಪೇಸ್ಟ್ ಅಲ್ಲ, ತರಿಯಾಗಿ ಅದನ್ನು ಪೇಸ್ಟ್ ಮಾಡ್ಕೊಬೇಕು. ಈ ಥರ ಇದ್ದರೆ ಡ್ರೈ ಫ್ರೂಟ್ಸ್ ಅಂದರೆ ಡ್ರೈ ಫ್ರೂಟ್ಸ್ ಉಂಡೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾರಿಗೆ ಒಂದು ಸ್ವಲ್ಪ ನಟ್ಸ್ ಸಿಗಬಾರ್ದು ಅಂಥವರು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನನಗೆ ನಟ್ಸ್ ಸಿಕ್ಕಿದ್ರೆ ತುಂಬ ಚೆಂದ ಅನಿಸುತ್ತೆ, ಅದಕ್ಕೆ ನಾನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಖರ್ಜೂರನೂ ಏನು ಹಸಿ ಖರ್ಜೂರನ ಪೇಸ್ಟ್ ಮಾಡ್ಕೊಂಡಿದ್ವೋ ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಲು ಏನೂ ಸೇರಿಸೋ ಆಗಿಲ್ಲ. ಹಾಗೆ ನೋಡಿ ಒಂದು ಸರಿ ನಾನು ರುಬ್ಕೊಂಡು ತೋರಿಸ್ತೀನಿ ನೋಡಿ. ಒಂದು ಸರಿ ರುಬ್ಬಿದಾಗ ಈ ಥರ ಆಗುತ್ತೆ ಅದು. ಮತ್ತು ಇನ್ನೊಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಇದರಲ್ಲೂ ಕಟ್ಬೋದು, ಏನು ತೊಂದರೆ ಇಲ್ಲ, ಆದರೆ ಹಾಗಾಗಿ ಸಿಗುತ್ತೆ ಅಲ್ವಾ ತಿನ್ನುವಾಗ. ಅದರಿಂದ ಮತ್ತೆ ಇನ್ನೂ ಒಂದು ಸರಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ಸ್ವಲ್ಪ ಸಣ್ಣದಾಗೂ ಪೇಸ್ಟ್ ಆಗಿರಬೇಕು, ಒಂದು ಸ್ವಲ್ಪ ಅಂದರೆ ತರಿಯಾಗಿ ಇರಬೇಕು. ಈ ಹದದಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊಬೇಕು, ಏಕೆಂದರೆ ಉಂಡೆ ಕಟ್ಟಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಈಗ ಅದನ್ನು ಅಷ್ಟೇ ನಾವು ಏನು ಖರ್ಜೂರವನ್ನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಒಂದು ಬೌಲ್ಗೆ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೌಲ್ಗೆ. ಅದೇನು ನಾವು ಡ್ರೈ ಫ್ರೂಟ್ಸ್ನ ಪೌಡರ್ ಮಾಡ್ಕೊಂಡಿದ್ದೀವಿ ನೋಡಿ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಫುಲ್ಲು ಕೋಟಿಂಗ್ ಆಗಬೇಕು ಎಲ್ಲ. ಯಾಕೆಂದರೆ ನಾವು ಉಂಡೆ ಕಟ್ಟುವಾಗ ಮತ್ತೆ ಪದೇ ಪದೇ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ನಾವು ಈಗಲೇ ಉಂಡೆ ಕಟ್ಟೋಕ್ಕಿಂತ ಮುಂಚೆನೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಕೈನಲ್ಲಿ ಉಂಡೆಗಳನ್ನ ಕಟ್ಕೊಂಡು ಹೋಗ್ಬಿಡ್ಬೋದು ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಫಸ್ಟು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಅದನ್ನು ಕೈನಲ್ಲೇ ಅಲ್ವಾ ಉಂಡೆಗಳನ್ನ ಕಟ್ಟೋದು. ಮತ್ತು ಉಂಡೆ ಕಟ್ಟೋ ಟೈಮಲ್ಲಿ ಅದನ್ನು ಅದೇ ಟೈಮಲ್ಲಿ ಉಂಡೆ ಕಟ್ಟಿದ್ದೀನಿ, ಯಾಕೆಂದರೆ ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಕಟ್ಕೊಂಡ್ರೆ ನೀಟಾಗಿ ಬೇಗ ಆಗೋಗ್ಬಿಡುತ್ತೆ. ತಣ್ಣಗಾದಾಗ ಅದೇನು ಗಟ್ಟಿ ಏನು ಆಗಲ್ಲ, ಉಂಡೆ ಈಸಿಯಾಗಿ ಕಟ್ಕೊಳ್ಬೋದು. ಆದರೆ ಆಗಲೇ ಉಂಡೆ ಏಕೆಂದರೆ ತುಂಬ ಬಿಸಿನೂ ಇರಲ್ಲ ಅಲ್ವಾ ಅದು. ನಾವು ಆಗಲೇ ತಣ್ಣಗೆ ಮಾಡಿಬಿಟ್ಟೆ ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಅದರಿಂದ ಈ ಕೈನಲ್ಲೂ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ, ಉಂಡೆ ಕಟ್ಟಲಿಕ್ಕೆ ಈಸಿ ಆಗಲಿ ಅಂತ ನೋಡಿ. ಈಗ ಚೆನ್ನಾಗಿ ನಾನು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡೆ. ಈಗ ನೀಟಾಗಿ ರವೆ ಉಂಡೆ ಕಟ್ತೀವಿ ನೋಡಿ, ಆ ಸೈಜಲ್ಲಿ ಕೈನಲ್ಲಿ ತೊಗೊಂಡು ಉಂಡೆ ಕಟ್ಕೊಂಡು ಹೋದರೆ ಆಯಿತು. ಮತ್ತು ಇದಕ್ಕೆ ಏನು ಕೈಗೆ ತುಪ್ಪ ಏನು ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪನೂ ಅಂಟಲ್ಲ ಅದು ಕೈಗೆ. ನೀಟಾಗಿ ನಮಗೆ ಯಾವ ಗಾತ್ರದಲ್ಲಿ ಬೇಕು ಆ ಗಾತ್ರದಲ್ಲಿ ಉಂಡೆಗಳನ್ನ ಮಾಡ್ಕೊಂಡು ಹೋದರೆ ಆಯಿತು ಅಷ್ಟೇ ನೋಡಿ. ಈಗ ನಾನು ಚೆನ್ನಾಗಿ ಕೈನಲ್ಲೂ ಸಹ ಮಿಕ್ಸ್ ಮಾಡಿಕೊಂಡೆ. ಈಗ ಉಂಡೆ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಸೇಮ್ ನಾವು ಏನು ಬೇರೆ ಲಾಡುಗಳನ್ನೆಲ್ಲ ಕಟ್ತೀವಿ ನೋಡಿ, 2 ಕೈ ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಅದನ್ನು ಸುಮ್ಮನೆ ತೊಗೊಂಡು ನಾವು ಕೈನಲ್ಲಿ ಹಿಂಗೆ ಪ್ರೆಸ್ ಮಾಡಿಕೊಂಡು ಉಂಡೆ ಮಾಡಿಬಿಟ್ರೆ ಬೇಗ ಉಂಡೆ ಆಗೋಗುತ್ತೆ. ರವೆ ಉಂಡೆ ಅಷ್ಟು ಕಷ್ಟಪಡೋಂಗಿಲ್ಲ ಇದಕ್ಕೆ, ಅಷ್ಟು ಈಸಿಯಾಗಿ ಕಟ್ಕೊಂಡು ಹೋಗ್ಬೋದು ನೋಡಿ. ತುಂಬ ಚೆನ್ನಾಗಾಗಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದಿದ್ದೀವಿ ನೋಡಿ. ತುಂಬ ಫ್ರಾಗ್ರೆನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದು ತಿನ್ನುವಾಗಂತೂ ಅದ್ರ ಟೇಸ್ಟೇ ನೀವು ಅಂಗಡಿಯಲ್ಲಿ ತಿಂತಿರಲ್ಲ ಅದು ಸಹ ಅಷ್ಟು ಟೇಸ್ಟಾಗಿರಲ್ಲ, ಅಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಈ ರೀತಿ ಏನು ಲಾಡು ಕಟ್ಕೊಳ್ಳಿಕ್ಕೆ ರೌಂಡಾಗಿ ಇಷ್ಟ ಆಗಲ್ಲ, ಅವರು ಒಂದು ಪ್ಲೇಟಿಗೆ ಅದನ್ನು ಹರಡ್ಬಿಟ್ಟು ಚಾಕುವಿನಿಂದ ಕಟ್ ಮಾಡಿಬಿಟ್ಟು ಸೇಮ್ ಬರ್ಫಿ ಥರ ಆಗುತ್ತೆ, ಡ್ರೈ ಫ್ರೂಟ್ ಬರ್ಫಿ ಥರ ಆಗುತ್ತೆ. ಆದರೆ ನಾನು ಇದನ್ನು ಗಣೇಶ ಹಬ್ಬಕ್ಕೆ ತೋರಿಸ್ತಾ ಇದ್ದೀನಿ ಅಲ್ವಾ, ಲಾಡುಗಳು ಬೇಕು ಅಲ್ವಾ ಗಣೇಶ ಹಬ್ಬಕ್ಕೆ, ಅದರಿಂದ ನಾನು ಕೈನಲ್ಲಿ ಇದನ್ನು ಉಂಡೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಒಂದು ರೀತಿ ಲಾಡು ರೀತಿ ಅಂದರೆ ಗಣೇಶ ಹಬ್ಬಕ್ಕೆ ರೆಸಿಪಿನ ಮಾಡ್ಕೊಳ್ಬೋದು ನೋಡಿ. ಎಲ್ಲ ಉಂಡೆಗಳನ್ನ ನಾನು ಕೈನಲ್ಲಿ ಕಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಏನು ಕ್ವಾಂಟಿಟಿ ತೊಗೊಂಡಿದ್ದೆ ಅದರಲ್ಲಿ ಕರೆಕ್ಟಾಗಿ 15 ಉಂಡೆ ಆಗಿದೆ. ಮತ್ತು ತುಂಬ ಚಿಕ್ಕದಾಗೂ ಏನು ನಾನು ಕಟ್ಟಿಲ್ಲ, ತುಂಬ ದೊಡ್ಡದಾಗೆ ಕಟ್ಕೋತಾ ಇದ್ದೀನಿ. ಸೈಜಲ್ಲಿ ಗಾತ್ರನ ವ್ಯತ್ಯಾಸ ಮಾಡ್ಕೊಳ್ಬೋದು, ಚಿಕ್ಕದಾಗಾದರೂ ಕಟ್ಕೊಳ್ಬೋದು, ಇಲ್ಲಾಂದರೆ ದೊಡ್ಡದಾಗಾದರೂ ಕಟ್ಕೊಳ್ಬೋದು. ನಾನು ಮನೆಗೆ ಯೂಸ್ ಮಾಡೋದಲ್ವಾ, ಅದರಿಂದ ದೊಡ್ಡದಾಗೆ ಕಟ್ಕೋತಾ ಇದ್ದೀನಿ. ಒಂದು ತಿಂದರೆ ಸಾಕಾಗ್ಬಿಡುತ್ತೆ, ಯಾಕೆಂದರೆ ತುಂಬ ಹೆವಿ ರಿಚ್ ಫುಡ್ ಅಲ್ವಾ ಇದು, ತುಂಬಾ ಸಹ ತಿನ್ನಲಿಕ್ಕಾಗಲ್ಲ. ಮತ್ತು ಡೈಲಿ ಒಂದೊಂದು ತಿಂದರೆ ಬೋನ್ಸ್ ಸ್ಟ್ರೆಂತ್ ಎಲ್ಲ ಅಂದರೆ ಮಸಲ್ಸ್ ಎಲ್ಲ ಸ್ಟ್ರೆಂತ್ ಆಗುತ್ತೆ ಅಲ್ವಾ. ಮತ್ತು ಯಾರು ಸ್ವಲ್ಪ ವೀಕ್ ಇರ್ತಾರೆ ಅವರೆಲ್ಲ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಲಿಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಮತ್ತು ತುಂಬ ನ್ಯೂಟ್ರಿಷನ್ ಅಲ್ವಾ ಇದು ಫುಡ್ಡು, ಅದರಿಂದ ಡೈಲಿ ಒಂದೊಂದು ತಿಂದರೂ ಸಹ ಹೆಲ್ತ್ಗೂ ಸಹ ಹೆಲ್ಪ್ ಆಗುತ್ತೆ
ನೋಡಿ ಎಲ್ಲ ರೆಡಿ ಆಯಿತು. ಕರೆಕ್ಟಾಗಿ 15 ಉಂಡೆಗಳಾಗಿತ್ತು. ಮತ್ತು ಗಣಪತಿ ಹಬ್ಬಕ್ಕಿಂತೂ ತುಂಬ ಚೆನ್ನಾಗಾಗುತ್ತೆ ಲಡ್ಡು ಮಾಡ್ಕೊಳ್ಳಿಕ್ಕೆ. ಇದು ಈಸಿ ಪ್ರೊಸೆಸ್ಸಲ್ಲಿ ತೋರಿಸಿದ್ದೀನಿ. ಮತ್ತು ಯಾವುದೇ ಸಕ್ಕರೆ ಬೆಲ್ಲ ಏನೂ ಯೂಸ್ ಮಾಡಿಲ್ಲ. ಎಲ್ಲ ಹೆಲ್ತಿ ಡ್ರೈ ಫ್ರೂಟ್ಸೇ ಹಾಕಿರೋದ್ರಿಂದ ಈಸಿಯಾಗಿ ಯಾರೇ ಬೇಕಾದರೂ ತಿನ್ಬೋದು. ಶುಗರ್ ಇರುತ್ತೆ ನೋಡಿ, ಅವರು ಸಹ ತಿನ್ಬೋದು. ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಅಂದರೆ ಯಾರು ಹಬ್ಬಕ್ಕೆಲ್ಲ ಲಾಡುಗಳನ್ನ ಮಾಡ್ಕೋತಾರೆ, ಈ ಥರ ಒಂದು ಲಾಡು ಮಾಡಿಕೊಂಡ್ರು ಸಹ ತುಂಬ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.